ಗಳನ್ನ ಚಿಪ್ಗಳಿಂದ ಸಪ್ರೇಟ್ ಮಾಡಬೇಕಂದ್ರೆ ತುಂಬಾನೇ ಕಷ್ಟಪಡ್ತಾ ಇರ್ತೀರ. ಹಬ್ಬದ ಟೈಮಲ್ಲಂತೂ ಜಾಸ್ತಿ ತೆಂಗಿನಕಾಯಿನ ನಾವು ದೇವರಿಗೆ ಹೊಡೆದಿರ್ತೀವಿ, ಆವಾಗ ಕೊಬ್ಬರಿ ಜಾಸ್ತಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನು ಹೇಗೆ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಸಿಲಿಂಡ್ರ್ ಮೇಲ್ಗಡೆ ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ವರೆಗೂ ಇದನ್ನು ಹಾಗೆಯೇ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಬಿಸಿಯಾದ ನಂತರ ಕೊನೆಯ ತುದಿಯಲ್ಲಿ ಇದು ಸ್ವಲ್ಪ ಬಿಟ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಪ್ಪಿಂದ ಕೊಬ್ಬರಿ. ಸೊ ಆವಾಗ ಇದನ್ನು ನೀವು ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕ್ಕೊಂಡು ಅದರಲ್ಲಿ ಕೊಬ್ಬರಿನ ಒಂದು 2 ಮಿನಿಟ್ಸ್ ಹಾಗೇ ಬಿಡಬೇಕು. ನಂತರ ನೀವು ಒಂದು ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿ ಜಸ್ಟ್ ರಿಮೂವ್ ಮಾಡಿದರೆ ಸಾಕು, ಇದು ನೀಟಾಗಿ ಚಿಪ್ಪನ್ನು ಬಿಟ್ಕೊಂಡು ಬರುತ್ತೆ. ನೀವು ಒಂದೊಂದ್ಸರಿ ಈ ಚಿಪ್ಪು ರಿಮೂವ್ ಮಾಡೋದಕ್ಕೆ ಹೋಗಿ ಕೈಗೆಲ್ಲ ಏಟಾಗ್ತಾ ಇರುತ್ತೆ. ಸೊ ಅವರು ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಸೊ ವಿಡಿಯೋದಲ್ಲಿ ನೋಡಿದ್ರಲ್ವ ಎಷ್ಟು ನೀಟಾಗಿ ಕೊಬ್ಬರಿ ಚಿಪ್ಪಿಂದ ಸಪ್ರೇಟ್ ಆಯ್ತು ಅಂತೇಳಿ. ಜಾಸ್ತಿ ನೀವು ಕಷ್ಟಪಡೋದೇನು ಬೇಕಾಗಿಲ್ಲ. ಸೊ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಂತರ ನೀವು ಇದನ್ನು ಟ್ರೈ ಮಾಡಿಕೊಂಡು ಕೊಕೊನಟ್ ಪೌಡರ್ ಮಾಡಿ ಸ್ಟೋರ್ ಮಾಡ್ಬೋದು. ಓಕೆ.